ಕಲಬುರಗಿಯಲ್ಲಿ ಶುಕ್ರವಾರ ನಡೆದಿದ್ದ ಆಭರಣ ಅಂಗಡಿ ದರೋಡೆ ಪ್ರಕರಣ ಜನರಲ್ಲಿ ಭೀತಿ ಮೂಡಿಸಿದೆ. ಜನನಿ ಬೀಡ ಪ್ರದೇಶದಲ್ಲಿ ನಡೆದಿರೋ ದರೋಡೆಯಿಂದ ಕಲಬುರಗಿ ಜನ ಬೆಚ್ಚಿ ಬಿದ್ದಿದ್ದಾರೆ. ದರೋಡೆಕೋರರ ಪತ್ತೆ ಪೊಲೀಸರು ಸಾಕಷ್ಟು ಕಸರತ್ತು ನಡೆಸಿದ್ದು, ಇದುವರೆಗೆ ದರೋಡೆಕೋರರು ಯಾರು ಅನ್ನೋದು ಗೊತ್ತಾಗಿಲ್ಲ. ಆದರೆ ದರೋಡೆಕೋರರ ಸುಳಿವು ಸಿಕ್ಕಿದ್ದು ಶೀಘ್ರವೇ ಕದೀಮರ ಹೆಡೆಮುರಿ ಕಟ್ಟಲು ಪೊಲೀಸರು ಸಿದ್ಧರಾಗಿದ್ದಾರೆ. ಕಟ್ಟಡವೊಂದರಲ್ಲಿ ಮಹಜರು ಮಾಡ್ತಿರೋ ಪೊಲೀಸರು, ರಸ್ತೆ ಬದಿ ನಿಂತು ನೋಡ್ತಿರೋ ಜನ. ಪೊಲೀಸರು ಮಹಜರು ಮಾಡ್ತಿದ್ದ ಸ್ಥಳಕ್ಕೆ ಆಗಮಿಸಿದ ಕಲಬುರಗಿ ನಗರ ಕಮಿಷನರ್ ಡಾಕ್ಟರ್ ಶರಣಪ್ಪ, ಕಟ್ಟಡದ ಬಳಿ ಸಾಕ್ಷ್ಯ ಕಲೆ ಹಾಕಲು ಆಗಮಿಸಿರುವ ಶ್ವಾನದಳ. ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಕಲಬುರಗಿ ನಗರದ ಶರಫ್ ಬಜಾರ್ನಲ್ಲಿ. ಕಲಬುರಗಿಯಲ್ಲಿ ಹಾಡ ಹಗಲೇ ದರೋಡೆಕೋರರ ಅಟ್ಟಹಾಸ. ಆಭರಣ ಅಂಗಡಿ ಮಾಲೀಕನಿಗೆ ಗನ್ ತೋರಿಸಿ ದರೋಡೆ. ಕಲಬುರಗಿಯ ಸರಫ್ ಬಜಾರ್ನಲ್ಲಿ ಪಶ್ಚಿಮ ಬಂಗಾಳ ಮೂಲಕ ಸಬ್ಕಾ ಮಾಲಿಕ್ ಅನ್ನೋರು ಮಾಲಿಕ್ ಜ್ಯುವೆಲರ್ಸ್ ಅಂಗಡಿ ಇದೆ. ಚಿನ್ನಾಭರಣಗಳನ್ನ ತಯಾರು ಮಾಡೋ ಕೆಲಸ ಮಾಡಿಕೊಂಡು ಬಂದಿದ್ದಾರೆ. ಕಳೆದ ಹಲವಾರು ವರ್ಷಗಳಿಂದ ಮಾಲಿಕ ಜ್ಯುವೆಲರ್ಸ್ ನಡೆಸಿಕೊಂಡು ಬಂದಿದ್ದಾರೆ. ಇಂಥ ಅಂಗಡಿಯಲ್ಲಿ ಶುಕ್ರವಾರ ಮಧ್ಯಾಹ್ನ 12 ಗಂಟೆ ವೇಳೆಗೆ ಗ್ರಾಹಕರ ಸೋಗಿನಲ್ಲಿ ಆಗಮಿಸಿದ 4 ದರೋಡೆಕೋರರು 2ರಿಂದ 3 ಕೆಜಿ ಚಿನ್ನಾಭರಣ ದೋಚಿ ಪರಾರಿಯಾಗಿದ್ದಾರೆ. ಮಾಲಿಕ ಜ್ಯುವೆಲರ್ಸ್ನ ಮಾಲೀಕ ಸಬ್ಕಾ ಮಾಲಿಕ್ ಎಂದಿನಂತೆ ಶುಕ್ರವಾರ ತಮ್ಮ ಅಂಗಡಿಯಲ್ಲಿದ್ದರು. ಈ ವೇಳೆ ಆಗಮಿಸಿದ 4 ದರೋಡೆಕೋರರು ಮಾಲೀಕನ ತಲೆಗೆ ಗನ್ನಿಟ್ಟಿದ್ದಾರೆ. ಯಾವಾಗ ತಲೆಗೆ ಗನ್ನಿಟ್ರೋ ಅಂಗಡಿಯ ಮಾಲೀಕ ಫುಲ್ ಸೈಲೆಂಟ್ ಆಗಿದ್ದಾನೆ. ಬಳಿಕ ಆತನ ಕೈಕಾಲು ಕಟ್ಟಿ ಹಾಕಿ ಬಾಯಿಗೆ ಸೆಲ್ಲೋ ಟೇಪ್ ಹಚ್ಚಿದ ದರೋಡೆಕೋರರು ಚಿನ್ನಾಭರಣ ದೋಚಿ ಪರಾರಿಯಾಗಿದ್ದಾರೆ. ಅಸಲಿಗೆ ಶುಕ್ರವಾರ ಮಾಲಿಕ್ ಜ್ಯುವೆಲರ್ಸ್ನಲ್ಲಿ ನಡೆದಿದ್ದಾದ್ರೂ ಏನು? ಜುಲೈ 11ರಂದು ಕಲಬುರಗಿ ನಗರದ ಶರಫ್ ಬಜಾರ್ನಲ್ಲಿ ನಡೆದ ಹಾಡಹಗಲೇ ಮಾಲಿಕ್ ಜ್ಯುವೆಲರಿ ದರೋಡೆ ಪ್ರಕರಣ ಇದೀಗ ದೊಡ್ಡ ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ನಾವು ಸದ್ಯ ಮಾಲಿಕ್ ಜ್ಯುವೆಲರಿ ಎದುರುಗಡೆ ಇದ್ದೇವೆ. ನೀವು ಗಮನಿಸ್ಬೋದು, 2ನೇ ಫ್ಲೋರಲ್ಲಿರುವಂತಹ ಮಾಲಿಕ್ ಜ್ಯುವೆಲರಿ ಅಂಗಡಿಗೆ 4 ಜನ ಕದೀಮರು ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ಹ್ಯಾಟ್ ಹಾಕಿಕೊಂಡು ಬಂದು ಏಕಾಏಕಿ ಜ್ಯುವೆಲರಿ ಅಂಗಡಿಗೆ ನುಗ್ಗುತ್ತಾರೆ. ಆನಂತರ ಅಲ್ಲಿರುವ ಮಾಲೀಕನ ಕೈಕಾಲುಗಳನ್ನು ಕಟ್ಟಿ ಹಾಕಿ ಬಾಯಿಗೆ ಟೇಪನ್ನು ಮೆತ್ತಿ ಆತ ಶಬ್ದ ಮಾಡದಂತೆ ತಡೀತಾರೆ. ನಂತರ ಅಲ್ಲಿನ ಇನ್ನೂ 2 ದರೋಡೆಕೋರರು ತಿಜೇರಿಯಲ್ಲಿದ್ದಂತಹ ಬಂಗಾರವನ್ನು ಕದೀತಾರೆ. ಆ ಬಳಿಕ ಜನಸಾಮಾನ್ಯರಂತೆ ನಡೆದುಕೊಂಡು ಹೋಗ್ತಾರೆ. ಯಾವುದೇ ಭಯ ಆತಂಕ ಇಲ್ಲದೆ ಕೂಡ ನಾವೇನೂ ಮಾಡೇ ಇಲ್ಲ, ತಪ್ಪೇ ಮಾಡಿಲ್ಲ ಅನ್ನುವ ರೀತಿಯಲ್ಲಿ ನಡೆದುಕೊಂಡು ಹೋಗಿರುವಂಥದ್ದು. ಇಲ್ಲಿಂದ ಸುಮಾರು 800 ಮೀಟರ್ವರೆಗೆ ಕಾಲ್ನಡಿಗೆ ಮೂಲಕ ಹೋದಂಥ ಅವರು ನಂತರ ತಹಸೀಲ್ ಆಫೀಸ್ ಬಳಿ ಇರುವಂಥ ಮುಖ್ಯ ರಸ್ತೆಗೆ ತಲುಪಿ ಅಲ್ಲಿ ಆಟೋ ಮೂಲಕ ಕೇಂದ್ರ ಬಸ್ ನಿಲ್ದಾಣಕ್ಕೆ ತಲುಪ್ತಾರೆ. ನಂತರ ಗಮನಿಸಬೇಕಾದ ವಿಚಾರ ಏನಂದರೆ 4 ಜನ ದರೋಡೆಕೋರರಿಗೆ ಇನ್ನೊಬ್ಬ ಮಾಸ್ಟರ್ ಮೈಂಡ್ ಅಲ್ಲಿ ಆ CC ಕ್ಯಾಮ್ರಾದಲ್ಲಿ ಕಂಡು ಬಂದಿರುವಂಥದ್ದು. ಅಂದರೆ 4 ಜನರ ಅಷ್ಟೇ ಅಲ್ಲ, ಇದರಲ್ಲಿ ಇನ್ನೊಬ್ಬ ಮಾಸ್ಟರ್ ಮೈಂಡ್ ಇದ್ದಾನೆ ಎನ್ನುವಂಥ ಸಂಶಯ ಕೂಡ ಈಗ ಎದುರಾಗಿರುವಂಥದ್ದು. ಇನ್ನು ಸದ್ಯ ಕಲಬುರಗಿ ನಗರ ಪೊಲೀಸ್ ಆಯುಕ್ತರು ಈ ಕುರಿತು ಸಾಕಷ್ಟು ತನಿಖೆಗಳನ್ನು ಮಾಡ್ತಿದ್ದಾರೆ. ಒಟ್ಟು 5 ತಂಡಗಳನ್ನು ರಚಿಸಿ ಎಲ್ಲ ಕಡೆಗಳಲ್ಲಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಸೈಲೆಂಟ್ ಆಗಿ ಬಂದು ಖತರ್ನಾಕ್ಗಳ ವೈಲೆಂಟ್ ಕೆಲಸ. ಜನನಿ ಬೀಡ ಪ್ರದೇಶದಲ್ಲಿ ದರೋಡೆಕೋರರ ಕೈಚಳಕ. ಕಲಬುರಗಿಯ ಜನನಿ ಬೀಡ ಪ್ರದೇಶಗಳಲ್ಲಿ ಸರಫ್ ಬಜಾರ್ ಕೂಡ ಒಂದು. ಇಂಥ ಜನನಿ ಬೀಡ ಪ್ರದೇಶದಲ್ಲಿ ಸೈಲೆಂಟ್ ಆಗಿ ಕಳ್ಳಬೆಕ್ಕಿನಂತೆ ಬಂದ ಕದೀಮರು ವೈಲೆಂಟ್ ಆಗಿ ಕೆಲಸ ಮಾಡಿದ್ದಾರೆ. ಜನನಿ ಬೀಡ ಪ್ರದೇಶದಲ್ಲಿ ದರೋಡೆ ಮಾಡಿ ತಮ್ಮ ಕೈಚಳಕ ಪ್ರದರ್ಶನ ಮಾಡಿದ್ದಾರೆ. ಈ ಕುರಿತು ಪ್ರತ್ಯಕ್ಷದರ್ಶಿಗಳು ಏನು ಹೇಳುತ್ತಾರೆ ನೀವೇ ಕೇಳಿ. ಎಷ್ಟು ಜನ ಬಂದಿರೋ ಗೊತ್ತಿಲ್ಲ, ಬಟ್ ಹೋಗೋ 2 ಜನ ಮಾತ್ರ ನೋಡಿದ್ವಿ. ಏನ್ ಮಾಡಿದಾರೆ ಅಂದ್ರೆ ಒಳಗಡೆ ಮಾಡಿದಾರೆ, ಏನು ಯಾರಿಗೂ ಸೊಪ್ಪಲ್ಲ ಏನಿಲ್ಲ. ಯಾಕಂದ್ರೆ ನೋಡಿ, ನಾವು ಅಬ್ಸರ್ವೇಷನ್ ಮಾಡ್ಲಿಕ್ಕೆ ಬಿಸ್ನೆಸ್ ಇದೆ, ಜನ ಬರತ್ತಾರೆ ಹೋಗ್ತಾರೆ, ನಾವು ಅಷ್ಟೊಂದು ಇದು ಮಾಡಿಲ್ಲ. ಬಟ್ ಏನಾದ್ರು ಈಗ ಯಾವ್ದೋ ತರ ಒಂದ್ ಜನ ಇದ್ರೆ ಅಂದ್ರೆ ಏನೋ ಡೌಟ್ ಮಾಡ್ಬೋದು. ಬಟ್ ನಮ್ಗೆ ಅಷ್ಟು ಇದಿರ್ಲಿಲ್ಲ, ಯಾಕೆ ಬರ್ತಾರೆ ಹೋಗ್ತಾರೆ. ಬಟ್ ಅವನು ಕೂಡ ಅವ್ರು ಬ್ರದರ್ಸ್ ಬರ್ತಾರೆ ಹೋಗ್ತಿರ್ತಾರೆ, ಅಷ್ಟೊಂದು ಇದು ಮಾಡಲಿಲ್ಲ. ಅದೇನ್ ಮಾಡಿದ್ರೆ ಹೋಗಿದ್ದಾರೆ, ಅದೇನ್ ಒಳಗಡೆ ಆಗಿದೆ, ಅದು ಒಳಗಡೆ ಆಗಿದ್ರೆ ನಾನು ಹೊರಗೆ ಬಿದ್ದ ತಕ್ಷಣ ಗೊತ್ತಾಗಿದೆ ನಮ್ಗೆ. ಹಾ
ಹೀಗೆ ಸೈಲೆಂಟ್ ಆಗಿ ಬಂದು ದರೋಡೆ ಮಾಡಿದ ಬಳಿಕ ಕದೀಮರು ಏನು ಮಾಡಿದ್ರು ನೋಡಿ. ಇನ್ನು ದರೋಡೆಕೋರರ ಬೆನ್ನತ್ತಿದಂತಹ ಪೊಲೀಸರು ದರೋಡೆಕೋರರ ಚಲನವಲನವನ್ನು ಹಾಗೂ ಅವರು ನಡೆದುಕೊಂಡು ಬಂದಂಥ ಮತ್ತು ಆಟೋ ಹತ್ತಿ ಯಾವ ಕಡೆ ಹೋದರು ಎಂಬುದರ ಕುರಿತು CCTVಗಳನ್ನು ಕಲೆಕ್ಟ್ ಮಾಡಿ ಪರಿಶೀಲನೆಯನ್ನು ನಡೆಸ್ತಿರುವಂಥದ್ದು. ದರೋಡೆಕೋರರು ಸರಬ್ ಬಜಾರ್ನಲ್ಲಿ ದರೋಡೆ ಮಾಡಿಕೊಂಡು ನೇರವಾಗಿ ಕೇಂದ್ರ ಬಸ್ ನಿಲ್ದಾಣಕ್ಕೆ ಬಂದಿಳಿರುವಂಥದ್ದು. ಈ ಕುರಿತು CC ಕ್ಯಾಮ್ರಾ ಕೂಡ ಪೊಲೀಸರಿಗೆ ಲಭ್ಯವಾಗಿರುವಂಥದ್ದು. ಅಲ್ಲಿಂದ ನೇರವಾಗಿ ದರೋಡೆಕೋರರು ಕೇಂದ್ರ ಬಸ್ ನಿಲ್ದಾಣದಲ್ಲಿರುವಂಥ ಪ್ಲಾಟ್ಫಾರ್ಮ್ ನಂಬರ್ 6ರಲ್ಲಿ ಹೈದರಾಬಾದ್ ಬಸ್ಸನ್ನು ಹಿಡಿದು ಹೈದರಾಬಾದ್ಗೆ ತೆರಳಿ ಅಲ್ಲಿಂದ ಪಶ್ಚಿಮ ಬಂಗಾಳಕ್ಕೆ ಎಸ್ಕೇಪ್ ಆಗಿದ್ದಾರೆ ಎಂಬ ಮಾಹಿತಿಯನ್ನು ಸದ್ಯಕ್ಕೆ ಪೊಲೀಸರು ಪಡೆದುಕೊಂಡಿರುವಂಥದ್ದು. ಇನ್ನು ಬಸ್ ನಿಲ್ದಾಣಕ್ಕೆ ಬಂದಿಳಿದಂತಹ ದರೋಡೆಕೋರರು ಬಸ್ ಸ್ಟ್ಯಾಂಡ್ ಬಳಿಯ ಹೋಟೆಲ್ ಒಂದರಲ್ಲಿ ಫೋನ್ಪೇಯನ್ನು ಮಾಡಿದ್ದಾರೆ. ಇನ್ನು ಆ ಫೋನ್ಪೇಯನ್ನು ಪತ್ತೆ ಹಚ್ಚಿದಂತಹ ಪೊಲೀಸರು ಆ ನಂಬರ್ನ ಟ್ರೇಸ್ ಮಾಡಿದಾಗ ಅದು ಪಶ್ಚಿಮ ಬಂಗಾಳದ ಕಾಂಟ್ಯಾಕ್ಟ್ ನಂಬರ್ ಎಂದು ತಿಳಿದು ಬಂದಿದೆ. ಇದರಿಂದ ಸ್ಪಷ್ಟವಾಗಿದ್ದು ದರೋಡೆಕೋರರು ಪಶ್ಚಿಮ ಬಂಗಾಳ ಮೂಲದವರು ಎಂದು. ಇನ್ನು ಗಮನಿಸಬೇಕಾದ ವಿಚಾರ ಏನಂದರೆ ಬಂಗಾರದ ಅಂಗಡಿ ಮಾಲೀಕ ಕೂಡ ಪಶ್ಚಿಮ ಬಂಗಾಳದವನು, ಹಾಗೂ ದರೋಡೆಕೋರರು ಕೂಡ ಪಶ್ಚಿಮ ಬಂಗಾಳದವರು ಆಗಿದ್ದರಿಂದ ಇದು ಯಾರು ಪರಿಚಯಸ್ಥರೇ ಮಾಡಿದ ಕೃತ್ಯ ಎಂದು ಸ್ಪಷ್ಟವಾಗ್ತದೆ. ದರೋಡೆ ಮಾಡಿ ಪಶ್ಚಿಮ ಬಂಗಾಳಕ್ಕೆ ಎಸ್ಕೇಪ್ ಆದ್ರ, ಪರಿಚಯಸ್ತ್ರ ಅಂಗಡಿಯಲ್ಲಿ ದರೋಡೆ ಮಾಡಿದ್ರ. ಶುಕ್ರವಾರ ಮಾಲಿಕ ಜ್ಯುವೆಲರ್ಸ್ನಲ್ಲಿ ದರೋಡೆ ಮಾಡಿದ ಬಳಿಕ ಖತರ್ನಾಕ್ಗಳು ಯಾರಿಗೂ ಅನುಮಾನ ಬಾರದಂತೆ ಅಂಗಡಿಯಿಂದ ಹೊರಬಂದಿದ್ದಾರೆ. ಬಳಿಕ ಅಲ್ಲಿಂದ ಕಲಬುರಗಿ ಕೇಂದ್ರ ಬಸ್ ನಿಲ್ದಾಣಕ್ಕೆ ತೆರಳಿದ ಕದೀಮರು ಅಲ್ಲಿ ಫೋನ್ಪೇ ಮಾಡಿದ್ದಾರೆ. ಫೋನ್ಪೇ ಮಾಡಿದ ನಂಬರ್ ಪಡೆದ ಪೊಲೀಸರು ಕದೀಮರ ಬೆನ್ನು ಹತ್ತಿದ್ದಾರೆ. ಆ ಫೋನ್ ನಂಬರ್ ಪಶ್ಚಿಮ ಬಂಗಾಳಕ್ಕೆ ಸೇರಿದ್ದು ಅನ್ನೋದು ಗೊತ್ತಾಗಿದೆ. ಕುತೂಹಲಕಾರಿ ವಿಚಾರ ಏನಪ್ಪಾ ಅಂದ್ರೆ ಅಂಗಡಿ ಮಾಲೀಕ ಕೂಡ ಪಶ್ಚಿಮ ಬಂಗಾಳದವನೇ ಆಗಿದ್ದಾನೆ. ಹೀಗಾಗಿ ಪರಿಚಯಸ್ಥರೇ ಈ ದರೋಡೆ ಮಾಡಿದ್ರ ಅನ್ನೋ ಪ್ರಶ್ನೆ ಎದ್ದಿದೆ. ಈ ಕುರಿತು ಸಿಟಿ ಪೊಲೀಸ್ ಕಮಿಷನರ್ ಡಾಕ್ಟರ್ ಶರಣಪ್ಪ ಏನು ಹೇಳ್ತಾರೆ, ಆರೋಪಿಗಳ ಬಂಧನಕ್ಕೆ ಯಾವ ಕ್ರಮ ಕೈಗೊಳ್ತಾರೆ ಅಂತ ವಿವರಿಸಿದ್ದಾರೆ. ಅವರೇನು ಹೇಳ್ತಾರೆ ಅಂತ ನೀವೇ ನೋಡಿ. 4 ಜನ ಆರೋಪಿಗಳು ಬಂದು ಇವರನ್ನು ಫೈರಾನ್ ಮತ್ತು ಶಾರ್ಪ್ ವೆಪನ್ ತೋರಿಸಿ ಇವ್ರಲಿಂದಾನೇ ಏನವರು ಲಾಕರ್ ಇತ್ತು ಲಾಕರ್ ಓಪನ್ ಮಾಡಿಸಿದ್ದಾರೆ ಮತ್ತು ಅದರಲ್ಲಿರುವ ಒಂದು 2.5 ರಿಂದ 3 kg ಚಿನ್ನಾಭರಣ ದೋಚಿದ್ದಾರೆ. ಮತ್ತು ಅವರು ಹೊರಗಡೆ ಹೋಗಬೇಕಾದ್ರೆ ಏನು ಡಿವಿಆರ್ ಇತ್ತು ಅದನ್ನು ಡಿಸ್ಕನೆಕ್ಟ್ ಮಾಡಿದ್ದಾರೆ ಮತ್ತು ಕೆಲವು ಚಿನ್ನಾಭರಣಗಳು ಇನ್ನೂ ಅಲ್ಲೇ ಇದೆ, ಕೆಲವು ಮಾತ್ರ ತೆಗೆದುಕೊಂಡು ಹೋಗಿದ್ದಾರೆ. ಮತ್ತು ಈಗ ಆಲ್ರೆಡಿ ಪ್ರಕರಣದ ಸಂಬಂಧಿಸಿದಂತೆ 5 ವಿಶೇಷ ತಂಡಗಳನ್ನು ಮಾಡಿದ್ದೀವಿ. ಆದಷ್ಟು ಬೇಗ ಪ್ರಕರಣವನ್ನು ಭೇದಿಸ್ತೀವಿ ಮತ್ತು ಆರೋಪಿಗಳನ್ನು ಕೂಡ ಬಂಧಿಸ್ತೀವಿ. ಒಟ್ಟಾರೆಯಾಗಿ ಕಲಬುರಗಿಯಲ್ಲಿ ಹಾಡಹಗಲೇ ದರೋಡೆಕೋರರು ಕೈಚಳಕ ಮೆರೆದಿರುವುದರಿಂದ ನಗರದ ಜನ ಭಯಭೀತರಾಗಿದ್ದಾರೆ. ಅದರಲ್ಲೂ ಜನನಿ ಬೀಡ ಪ್ರದೇಶವಾದ ಸರಫ್ ಬಜಾರ್ ಪ್ರದೇಶದಲ್ಲಿ ದರೋಡೆ ನಡೆದಿರುವುದರಿಂದ ಜನರಲ್ಲಿ ಆತಂಕ ಹೆಚ್ಚಾಗಿದೆ. ಸದ್ಯಕ್ಕೆ ಆರೋಪಿಗಳ ಬೆನ್ನು ಬಿದ್ದಿರೋ ಪೊಲೀಸರು ಶೀಘ್ರದಲ್ಲೇ ಹಂತಕರ ಹೆಡೆಮುರಿ ಕಟ್ಟೋಕೆ ಕ್ರಮ ಕೈಗೊಂಡಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.